ಲೋ ಮಗ, ಎತ್ಲ ಕಡೆ ಹೊಂಟೆ? ಈಗಳಮ್ಮ ಹಸುಳಿಗೆ ಮೈ ತೊಳಿಬೇಕಂತೆ ನನ್ ಮಗಂಗ ಹೇಳ್ತಿದ್ದ ಒಬ್ನೇ ತೊಳ್ಕೊಂಡು ಕುಂತಿರ್ತಾನೆ. ಪಾಪ ಅವನ್ಗೂನ್ವೆ ಸಹಾಯ ಆಗ್ಲಿ ಅಲ್ವಾ, ಅದಕ್ಕೆ ನೀ ಹೋಗನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದೀನಿ. ಸಹಾಯ ಮಾಡಕ್ ಯಾಕಮ್ಮ, ಏನ ಮಾತಾಡ್ಬೇಕಿತ್ತೆ? ಹೂ ಕಣ ಮಗ, ಸುಮ್ಕೆ ಏನಿಯ ಮಾತಾಡ್ಬೇಕಿತ್ತು. ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇರಕಾಯ್ತದೆ ಕಣ. ಹಿಂಗೆ ಇರಕಾಯ್ತದೆ ಅಂದ್ರೆ ಏನಮ್ಮ? ಅಲ್ಲ, ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಂಡಿದ್ದಂಗೆ ಹಿಂಗೆ ಇರಕಾಯ್ತದೆ ಕಣ. ನೀನೇನಿಯ ಹೇಳು, ಮದ್ವೆ ಮಾಡ್ಕೋಬೇಕು ತಾನೇ. ಇನ್ನೊಂದ್ ಮದ್ವೆ ಮಾಡಿದ್ರೆ ಏನಪ್ಪ ಆಯ್ತದೆ? ಏನಮ್ಮ ಹೇಳ್ತಾ ಇದೀಯಾ? ಇನ್ನೊಂದ್ ಮದ್ವೆ? ಹೂ ಕಣ, ಇನ್ನೊಂದ್ ಮದ್ವೆ ಆದ್ರೆ ಹೆಂಗೋನೂ ಅತ್ತಾಗೆ ಹೆಂಗೋ ಎಲ್ರೂ ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದು ಕಣಪ್ಪ. ನೀನ್ ಏನೇ ಹೇಳು ನೀನು, ಆ ಆದಷ್ಟು ಬೇಗ ನೀನಿಯ ಇನ್ನೊಂದ್ ಮದ್ವೆ ಮಾಡ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲೋಡು, ನನಗೆ ಇನ್ನೊಂದ್ ಮದ್ವೆ ಮಾಡಕ್ ಅನ್ಬಿಟ್ಟೈತಿ ನಮ್ಮಮ್ಮ. ಆ ಪೊದ್ದಿಗೇನಾರ ವಿಷಯ ಗೊತ್ತಾಗ್ಬೇಕು. ಏನಾಯ್ತದೆ? ನಮ್ಮಮ್ಮಂಗೆ ಏನ್ ಪೊದ್ದಿ ಹತ್ರ ಭಯ ಇಲ್ವೇನೋ? ಪೊತ್ತಿ ಉಗಿತಾಳೆ ಅಂತ ಹೇಳ್ಬಿಟ್ಟು ಇಷ್ಟು ಧೈರ್ಯವಾಗಿ ಹೇಳ್ತಾ ಇತ್ತಲ್ಲ ನಮ್ಮಮ್ಮ ಇನ್ನೊಂದ್ ಮದ್ವೆ ಮಾಡಕ ಅಂತ. ಯಾವ ಕುಸ್ತಿಗೋ? ಅಲ್ಲ ಕಣಮ್ಮ, ಇನ್ನೊಂದ್ ಮದ್ವೆ ಅಂತ ಹೇಳ್ತಿದೀಗಲ್ಲ, ಯಾವ ಕುಸ್ತಿಗಮ್ಮ? ನಮ್ಗೇನು ಆಸೆ ಇರಕ್ಕಿಲ್ವೇನಪ್ಪ? ನಮ್ಮ ವಂಶನು ಇನ್ನೂ ಬೆಳಿಬೇಕು, ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡ್ಬೇಕು ಕಣ್ಣಾರೆ ಅಂತ ಆಸೆ ಇರಕ್ಕಿಲ್ವೇನಪ್ಪ? ಈ ಮುದುಕಿ ಆಸೆ ಅರ್ಧಕ್ಕೆ ಬಿಟ್ಬಿಡ್ತೀಗ ಏನು? ಅದಕ್ಕೆ ನೀ ಇನ್ನೊಂದು ಅತ್ತಾಗೆ ಹೆಂಗೋ ಹುಡುಕತ್ತಾಗ ಮಾಡ್ಕೊಳ್ಳೋದು ಏನೋ ಒಂದು ಮಾಡಿದ್ರೆ ಆಯ್ತಲ್ವಾ? ಅಮ್ಮ, ಪೊದ್ದಿಗೆ ಏನಂತ ಹೇಳ್ತೀಯಾ? ಅಯ್ಯೋ, ಆ ಮನೆಯಳಿಗೆ ಏನಂತ ಹೇಳಕ್ಕಾಯ್ತದೆ? ಏನಾರ ಹೇಳಕ್ ಹೋದ್ರೆ ಗುರ್ರ ಅಂತ ಬತ್ತಾಳೆ ನನ್ನ ಮೇಲೆ ನೆನೆಯ. ಅಯ್ಯೋ, ನಮ್ಮ ಮನೆನಾಗೆ ನನಗಿನ್ನ ಶಾನೆ ಚಿಂತೆ ಯಾರಪ್ಪ ಮಾಡ್ತಾರೆ? ನಾನೇ ಮಾಡಬೇಕು ಮನೆಗಿರೋ ಚಿಂತೆ ಎಲ್ಲನೂ. ಕುಂತ್ರು ನಿಂತ್ರು ಬರೀ ಅದೇ ನೆನೆಯ ಚಿಂತೆ ನನಗಂತೂ ಮದುವೆದೆ ನೆನೆಯ. ಆ ಮನೆಯಾಳ ಪೊದ್ದಿ ನೀನು ಹೆಂಡತಿ ಮಾತು ಕೇಳ್ಬಿಟ್ಟು ಯಾರು ಇದು ಮಾಡ್ತಾರೆ? ನೀನಲ್ವೆಲ್ಲ ನಿಮ್ಮ ಮನೆ ಗಂಡಸು, ನೀನು ತೀರ್ಮಾನ ತಗೋಬೇಕು. ಅದಕ್ಕೆ ನೆನೆಯ ಈಗಿತ ಪೊದ್ದಿ ಹತ್ರ ಕೇಳೋದು ಬಿಟ್ಬಿಟ್ಟು ನಿಂತಾಕೆ ನೆನೆಯ ಬಂದ್ಬಿಟ್ಟು ಡೈರೆಕ್ಟಾಗಿ ಮಾತಾಡ್ತಿರೋದು ಮದುವೆ ವಿಷಯನ. ಅಮ್ಮ, ಏನಮ್ಮ? ಸುಮ್ಕಿರಮ್ಮ. ಈ ವಯಸ್ಸಾಗಿ ಇನ್ನೇನು ಬ್ಯಾಡ, ಸುಮ್ಕಿರು. ಪೊದ್ದಿನೂ ಬೈತಾಳೆ. ಲೋ, ಈ ವಯಸ್ಸಾಗಿ ಇನ್ನೇನು ಅಂತ ಹೇಳಿದ್ರೆ ಇನ್ನೂ ವಯಸ್ಸಾದ್ಮೇಲೆ ಇನ್ನೂ ಒಂದು 60-70 ವರ್ಷ ಆದ್ಮೇಲೆ ಮಾಡಿ ನೀನು? ಅಯ್ಯೋ ನಿನ್ನ, ನೀನು ಎಂಡ್ರು ಕೇಳೋಂಥದ್ದು ಏನಿಲ್ಲ ಕಣ. ಹೇಳು ಅಷ್ಟೇ ಏನಿಯ. ನಮ್ಮ ಅಮ್ಮನ ಮಾತು ಏನಿಯ ಕೊನೆ ಮಾತು. ನಮ್ಮ ಅಮ್ಮ ಏನು ಹೇಳಿದ್ರು ಅದನ್ನೇ ಕೇಳ್ತೀನಿ ಅಂತ ಹೇಳು. ಅವಳಿಗಂತೂ ಮನೆ ಮೇಲೆ ಪ್ರಜ್ಞೆ ಇಲ್ಲ ಅಂತಂದ್ರೆ ನಿನಗೂ ಪ್ರಜ್ಞೆ ಇಲ್ವಾ? ಅಯ್ಯೋ ಅಮ್ಮ, ಸುಮ್ಕಿರಮ್ಮ. ಯಾರು ಕೊಡ್ತಾರೆ ಎಣ್ಣ? ಒಂಥರ ನಾಚಿಕೆ ಆಯ್ತದೆ. ನಿನ್ಗೆ ಯಾಕ್ಲ ನಾಚಿಕೆ ಆಯ್ತದೆ? ಅಲ್ಬಿಡು, ನಿನ್ಗೆ ಯಾಕ್ಲ ಹಿಂಗಾಡ್ತಿದ್ ಈಗ ನುಲ್ಕೊಂಡು? ಅಯ್ಯೋ, ನಾನು ಅದಕ್ಕೆ ಈಗ ಹೆಣ್ಣುಗಳನ್ನೆಲ್ಲ ಹುಡ್ಕಕ್ಕಾಗಕ್ಕಿಲ್ಲ. ಸುಮ್ಕೆನೆ ನೀವು ಹೋಗ್ಬಿಟ್ಟು ಯಾರು ಕೊಟ್ಟರು ಹೆಂಗೋನ್ವೆ. ಇವಾಗ ಕಾಮ್ಲಿ ಒಳ್ಳೆಳಾಗವಳಲ್ಲ, ಹೋಗ್ಬಿಟ್ಟು ಕಾಮ್ಲಿ ಹತ್ರ ನೀ ಮಾತಾಡನಿ. ಬತ್ತಿ ನಮ್ಮಿ ಇನ್ನೊಂದು ಕಿತ ನಮ್ಮನೆಗೆ ನೀ ಸಸ್ಯಾಗಿ ಅಂತ ಕೇಳನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೆ. ಅದಕ್ಕೆ ನಿನ್ನ ಬಂದು ಕೇಳಿದ್ದು. ಏನೋ ಇಷ್ಟೊತ್ತು ಮಾತಾಡಿದ್ದು ನನ್ ಮಗನ್ ಮದ್ವೆ ವಿಷಯನಾ? ಇನ್ನೇನು ನಿನ್ ಮದುವೆ ವಿಷಯ ಅಂತ ಅನ್ಕೊಂಡ? ಈರೋಳೊಬ್ಳು ಎಂಡ್ರನ್ನ ನೆಟ್ಟಕ್ ಸಾಕು ಸಾಕು. ಓಹೋ, ಆಸೆ ನೋಡು ಆಸೆ. ಅಲ್ಲ ಕಣ, ನಿನ್ ಮಗಂಗಲ್ಲಿ ಎಂಡ್ರು ಬಿಟ್ಟೋಗವಳೆ, ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡಿದ್ಬಿಟ್ಟು ಇಷ್ಟೊತ್ತು ಮಗನ ಮದುವೆ ವಿಷಯ ಬಗ್ಗೆ ಮಾತಾಡ್ತೀಯ ಅಂತ ಕೇಳ್ತೀಯಲ್ಲ. ಅಲ್ಲ, ಇನ್ಯಾರು ಮದುವೆ ವಿಷಯದ ಬಗ್ಗೆ ಮಾತಾಡಕ್ಕಾಯ್ತದೆ? ತಲೆಕೆಟ್ ನನ್ನ ಮಗನೇ, ಹೋಗಿ ನಿನ್ಗೆ ಹೇಳ್ತೀನಲ್ಲ, ಬುದ್ಧಿ ಇಲ್ಲ. ಅದಕ್ಕೆ ನೀ ಹೋಗಿ ಕಮಲಿ ಹತ್ರ ಮಾತಾಡ್ಕೊಂಡ್ಬಿಟ್ಟು ಬರಲಾ ಅಂತ ಹೇಳ್ಬಿಟ್ಟು ಏಳನಿ ಅಂತ ಬಂದೆ. ಅಯ್ಯ, ನೀನ್ ಕೇಳೋದ್ ನೋಡಿ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಸರಿ ಆಯ್ತು, ಹೇಳು. ನಿನ್ನಿಷ್ಟ, ನಿನ್ಗೆ ಹೆಂಗ್ ಅನ್ಸಿದ್ರೆ ಹಂಗ್ ಮಾಡು. ಈ ಮದುವೆ ವಿಷಯ, ಆ ವಿಷಯ, ಈ ವಿಷಯದಾಗೆಲ್ಲನೂ ನಾನಂತೂ ತಲೆ ಹಾಕಿಲ್ಲ ಕಣಪ್ಪ. ನನಗೆ ಏನೂ ಅಷ್ಟೊಂದು ಗೊತ್ತಾಗಕ್ಕಿಲ್ಲ, ಯಾವ ವಿಷಯನೂ ನನಗೆ ಗೊತ್ತಾಗಕ್ಕಿಲ್ಲ. ಅದಕ್ಕೇನಿಯಾ ಸುಮ್ಮನೆ ನಾನಂತೂ ಈ ಮದುವೆ ವಿಷಯಕ್ಕೆಲ್ಲ ತಲೆ ಹಾಕಿಲ್ಲ. ಒಂದು ಕ್ಷಣ ನನಗಂತೂ ಖುಷಿನೂ ಆಗಿತ್ತು, ಶಾಕು ಆಯ್ತು. ನನ್ನ ಮಗನ ಮದುವೆ ತಾನೇ, ನೀವೇ ತೀರ್ಮಾನ ತಗೊಳ್ಳಿ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಎಲ್ಲ ಕಡೆ ವಿಚಾರ ಮಾಡ್ತಾನೇ ಇದ್ದೀನಿ ನಾನಂತೂ. ಎಷ್ಟು ವಿಚಾರ ಮಾಡಿದ್ರು ಯಾರೂ ಒಪ್ಪಿಗೆ ಸೂಚಿಸ್ತಾನೇ ಇಲ್ಲ. ಈಗೇನೋ ಹುಡುಗಿಯರ ಸಿಗ್ತಿಲ್ವಂತಲ್ಲ, ಇನ್ನು ಎರಡನೇ ಮದುವೆಗೆ ಇನ್ನು ಯಾರು ಕೊಟ್ಟರು ಅಂತಾನೆ ಮಾತಾಡ್ತಾವ್ರೆ. ಸರಿ ಬಿಡು, ನಾನೇ ಹೋಗ್ಬಿಟ್ಟು ಏನೋ ಒಂದು ವಿಚಾರ ಮಾಡ್ತೀನಿ. ಸರಿ ಕಣಮ್ಮ, ಆಯ್ತು. ಅಯ್ಯಯ್ಯೋ, ಒಂದು ಕ್ಷಣ ನಾನು ದೊಂಗಾಗೋಗ್ಬಿಟ್ಟೆ. ನಮ್ಮ ಅಮ್ಮ ಏನಪ್ಪ ಇನ್ನೊಂದು ಮದುವೆ ಮಾಡ್ಕೊಂತ ಇಷ್ಟೊಂದು ಖುಷಿಯಾಗಿ ಹೇಳ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು. ಆಮೇಕಿಂತ ಗೊತ್ತಾಯ್ತು ನಮ್ಮ ಅಮ್ಮಂಗೆ ಅದೇನೋ ಅಂತಾರಲ್ಲ, ಹುಚ್ಚು ಬಿಡೋ ಗಂಟ ಮದುವೆ ಆಗಕ್ಕಿಲ್ಲ, ಮದುವೆ ಆಗೋ ಗಂಟ ಹುಚ್ಚು ಬಿಡಂಗಿಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ ನಮ್ಮ ಅಮ್ಮಂಗೆ. ನಮ್ಮಮ್ಮ ಎಲ್ರಿಗೂ ಮದುವೆ ಮಾಡ್ಬಿಟ್ಟು ಏನನ್ನ ಇಂಡಿಯಾದಾಗ ಏನು ಕ್ರಿಕೆಟ್ ಟೀಮ್ ಕೊಡಬೇಕು, ಫುಟ್ಬಾಲ್ ಟೀಮ್ ಕೊಡಬೇಕು ಅಂತ ಏನೋ ತೀರ್ಮಾನ ತಗೊಂಡ್ಬಿಟ್ಟೈತಾ ಅಂತ. ಯವ್ವ, ಬುಡ್ದಿದ್ದಂಗೆ ಏನೇನಿಯ ಇದು ಮಾಡ್ತದಲ್ಲ, ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ಯಪ್ಪ, ನನ್ನ ಮಗಳಿಂದ ನಾನಂತೂ ಹೆಂಗೋ ಅತ್ತಾಗೆ ನೀವು ಮುಂದೆ ಆಗಿದ್ದೀನಿ. ನನ್ನ ಮಗಳು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ ಅಂತಳಿ, ಅವ ಆರಾಮಾಗಿರು ಅಂತ ಹೇಳ್ತಾಳೆ. ಇದಕ್ಕಿನ್ನು ಇನ್ನೇನಪ್ಪ ಬೇಕು ನನಗಂತೂ? ಸಾಕು ಬಿಡು ಕಮ್ಲಿ, ನಿನ್ನಿಂದ ನಾನು ಸುಖವಾಗಿದ್ದೀನಿ. ಸಾಕು ಬಿಡು. ಕಮ್ಲಿ, ಕಮ್ಲಿ, ಯಾರು ಕಮ್ಲಿ ಹುಡಿಕೊಂಬಂದವ್ರಲ್ಲ? ಓ, ಯಾರು? ಬರ್ರಿ, ಒಳಗಡೆನೆ ಇದ್ದೀನಿ. ಯಾರಪ್ಪ ಇದು ಮಂತ ಕುಡಿಕೊಂಬಿಟ್ಟು ಬಂದ್ಬಿಟ್ರಲ್ಲ? ಓ ಅಕ್ಕ, ನೀವು ಬನ್ನಿ ಕುಂತ್ಕೊ, ಬನ್ನಿ, ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ನಾನು ನಿಂತಾಗ ಮಾತಾಡಕ್ ಬರಲಿಲ್ಲ. ಎಲ್ಲೋದ್ಲು ಕಮ್ಲಿ? ಕಮ್ಲಿ ದನ ಹೊಡ್ಕೊಂಡು ಹೋಗವಳೆ, ಇನ್ನೇನು ಬತ್ತಾಳೆ, ಟೇಮ್ ಆಯ್ತಲ್ಲ. ಹೌದೇನು? ಅವಳ ತಗ ಏನಿಯ ಮಾತಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಏನು ಮನೆಯೆಲ್ಲ ಸಂದಕೈತಾ? ನಾನು ಬದುಕಿ ಬಾಳಿ ಮಾಡಿರೋ ಮನೆ ಇದು. ಹೆಂಗೋ ನನ್ನ ಮೊಮ್ಮಗಳು ನಿಧಿ ನಿಮ್ಗೇನಿಯ ದಾನ ಕೊಟ್ಲು. ಈ ಮನೆಯಾಗೆ ಅದು ಎಷ್ಟು ನೆನಪುಗಳವೋ, ಎಷ್ಟು ಕಷ್ಟ ಸುಖಗಳವೋ. ಎಲ್ಲನೂ ನೋವೆ ಈ ಮನೆಯದು ಎಷ್ಟು ಜನರು ಕೈ ಬದಲಾಯಿಸ್ಬಿಡ್ತೋ ಏನೋ ನಾ ಕಾಣೆ.
ಇವ ಅಮ್ಮೇನಾರ ಮನೆ ಕಿತ್ಕೊಳಕ್ ಬಂದ್ಲ ಅಕ್ಕ ಇರೋ ನನ್ನ ಮನೆ ಅಂತ ಬೇಡ್ಕೊಂಬಿಡ್ಲಾ ಹೌದೌದು ಬಾಳಿ ಬದುಕಿರೋ ಮನೆನೇನಿಯ ಹ್ಞೂ ಅಲ್ಲ ಏನು ವಿಷಯ ಮಾತಾಡಕ್ಕೆ ಬಂದೆ ಅಂದರೆ ಅದೇನೇನಿಯ ಇನ್ನೇನು ಆಗಿದ್ದೆಲ್ಲ ಆಗೋಯ್ತು ನಿಮ್ಮ ಮಗಳು ಎಷ್ಟೋ ತಪ್ಪು ಮಾಡವಳೆ ನನಗೂ ಗೊತ್ತು ಏನೇನೋ ಮಾಡವಳೆ ಎಲ್ಲನೂ ಗೊತ್ತಿರೋದೇನಿಯ ನನ್ನ ಮೊಮ್ಮಗಂಗೂ ಗೊತ್ತು ಎಲ್ಲ ವಿಷಯನೂ ಅದಕ್ಕೇನೇನಿಯ ಸುಮ್ಮನೆ ಯಾಕಿನ್ನ ಹೆಂಗೋ ನಿನ್ನ ಮಗಳೂ ನೀನು ಒಂಚೂರು ಒಳ್ಳೆಯರಾಗಿದ್ದೀರಾ ನನಗೇನೋ ಪೂರ್ತಿ ಆಗಿದ್ದೀರಾ ಅಂತ ಅನ್ನಿಸ್ತಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆಯರಾಗಿದ್ದೀರಾ ಅಂತ ಅನ್ನಿಸ್ತೈತೆ ಅದಕ್ಕೇನೆ ಮತ್ತೆ ನಮ್ಮ ಪೊದ್ದು ಮಗವನಲ್ಲ ನಿಮ್ಮ ಮಗಳು ಗಂಡ ಆತಾಗ ಇನ್ನೊಂದು ಕಿತ ಮದುವೆ ಮಾಡಿ ಮುಗಿಸ್ಬಿಡನಿ ಆವಾಗಂತೂ ಲವ್ ಮ್ಯಾರೇಜು ಮಾಡ್ಕೊಂಡಿದ್ರು ನೆಟ್ಟಗೆ ಬಾಳಲಿಲ್ಲ ಇವಾಗ ನಾವು ಅತಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡನಿ ಅಂತ ಅಂದ್ಕೊಂಡಿದ್ದೆ ಅದಕ್ಕೇನೆ ನಿಮ್ಮ ಅಭಿಪ್ರಾಯ ಏನು ಕಮಲಿ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕೇಳನಿ ಅಂತ ಮಂತಕ್ಕೆ ಬಂದೆ ನೀವೇನಾರ ಹ್ಞೂ ಅಂದರೆ ಆತಾಗ ಹೆಂಗೋನ ಉಗಾದಿ ಕಳ್ಕೊಂಡು ಮುಹೂರ್ತ ಇಕ್ಕೊಂಬಿಡನಿ ಅಯ್ಯೋ ಅಕ್ಕ ಏನು ಹೇಳ್ತಿದ್ದೀಗ ನಿಜನಾ ಇನ್ನೇನು ಸುಮ್ ಕೇಳಕ್ಕೆ ನಾನು ಚಿಕ್ಕ ಮಗನೇ ಎಲ್ಲ ಮಾತಾಡ್ಕೊಂಡೇನೇ ಬಂದಿದ್ದೀನಿ ನನ್ನ ಮಗನ ಹತ್ರನೂ ಮಾತಾಡ್ಕೊಂಬಿಟ್ಟು ಬಂದೆ ನಿನ್ನಿಷ್ಟ ಏನಾರ ಮಾಡ್ಕ ಅಂತ ಹೇಳ್ದ ನನ್ನ ಮೊಮ್ಮಗನ ಕೇಳಿದ್ದಕ್ಕೆ ಆವು ಅಂತ ಏನು ಮಾತಾಡಲಿಲ್ಲ ಅವನು ಸುಮ್ಕಾದ ಅದಕ್ಕೆ ನಿನ್ನನ್ನು ಕೇಳ್ತಿರೋದು ಅಯ್ಯೋ ಅಕ್ಕ ಪ್ರತಿ ಕ್ಷಣ ನನಗೂ ಅದೇನೇನಿಯ ಬೇಜಾರು ಅಯ್ಯೋ ನನ್ನ ಮಗಳು ಜೀವನ ಸೊರೋಯ್ತದ ಸೊರೋಗಕ್ಕಿಲ್ವಾ ನನ್ನ ಮಗಳು ಜೀವನ ಏನಾಯ್ತದೆ ನನ್ನ ಮಗಳು ಜೀವನದ ಕಥೆ ಏನು ಅಂತ ಹೇಳ್ಬಿಟ್ಟು ನನ್ನ ಮಗಳು ಮದುವೆ ಮಾಡನಿ ಅಂತ ನಾನು ಭಾಳ ಪ್ರಯತ್ನ ಪಡ್ತಾ ಇವನಿ ನನ್ನ ಮಗಳು ಒಪ್ತಾ ಇಲ್ಲ ಹೆಂಗೋನು ನಿಮ್ಮ ಅಮ್ಮಗಂಗೇನಿಯ ಮತ್ತೆ ಮದುವೆ ಮಾಡ್ಕೊಳ್ಳೋದು ಅಂತಂದರೆ ನನಗೂ ಖುಷಿನೇನಿಯ ನಿಮ್ಮ ಅಮ್ಮಗನೇನಿಯ ನಮ್ಮ ಮನೆ ಒಳಗೆ ಆಯ್ತಾನೆ ಅಂದರೆ ಅದಕ್ಕಿನ್ನೂ ಖುಷಿ ಏನು ಬೇಕು ಹೇಳು ಅದೇನೋ ಅಂತಾರಲ್ಲ ಋಣ ಇದ್ದವ್ರಿಗೆ ಏನಿಯ ಈ ಮನೆ ಸೇರೋದು ಅನ್ನಂಗೆ ಹೆಂಗೋ ನಿಮ್ಮ ವಂಶದವ್ರಿಗೆ ಏನಿಯ ಈ ಮನೆ ಸೇರ್ತು ಅನ್ನಂಗೂ ಆಗೋಯ್ತದೆ ಅಲ್ವೇ ಹೆಂಗೋ ಎಲ್ಲರೂ ಆರಾಮಾಗಿ ನೆಮ್ಮದಿಗೆ ಇರ್ಬೋದು ನನಗಂತೂ ಪೂರ್ತಿಯಾಗಿ ಒಪ್ಪಿಗೆ ಐತೆ ಅದೇ ಕಮ್ಲಿನೊಂದು ಮಾತು ಕೇಳಬೇಕು ಅಯ್ಯೋ ಕಮ್ಲಿ ಏನಾರ ಬ್ಯಾಡ ಅಂತಾಳೆ ಓ ಕಮ್ಲಿಗೂ ಒಪ್ಪಿಗೆ ಇರ್ತದೆ ಎಷ್ಟು ಲವ್ ಮಾಡಿದ್ರು ಗೊತ್ತೇನು ನಿಮ್ಮ ಅಮ್ಮಗೂ ನನ್ನ ಮಗ ಭಾಳ ಲವ್ ಮಾಡ್ಕೊಂಡಿದ್ರು ಏನೋ ಹಣೆ ಬರಹ ಸರ್ ಇರಲಿಲ್ಲ ಹೊಸಿ ಗ್ರಾಚಾರ ಕೆಟ್ಟಿತ್ತು ಅದಕ್ಕೇನೆಯ ಹಿಂಗೆಲ್ಲ ಆಗಿ ದೂರ ಆಗೋಗ್ಬಿಟ್ರು ಹಂಗಂತ ಇವಾಗೇನಾದ್ರೂ ಎಲ್ಲ ಒಳ್ಳೆ ಬುದ್ಧಿ ಬಂದೈತಲ್ಲ ಇವಾಗೆಲ್ಲ ಕಿತ್ತಾಡಕ್ಕಿಲ್ಲ ಸಂದ ಕಿತ್ತಾರೆ ಅಂತ ಅನ್ನಿಸ್ತದೆ ಅಮ್ಮ ಹಾಲು ಕರಿಯಕ್ಕೆ ಹಾಲಿನ ಕ್ಯಾನ್ ಕೊಡ್ಬಾ ಸರ್ನ ಮಗಳೇ ನೋಡಿ ಯಾರು ಬಂದವ್ರೆ ಅಂತ ಹೇಳ್ಬಿಟ್ಟು ನಿಂತಾಗ ಏನೇ ಹೊಸಿ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ಬಂದೈತೆ ಕೇಳು ಹೇಳಿ ಅಜ್ಜಿ ಓ ಕಮ್ಲಿ ಏನವ ಹೆಂಗ್ ನಡೀತೈತಿ ಎಲ್ಲನೂ ಹೊಸಿಂದು ಎಲ್ಲನೂ ಹಾಲೆಲ್ಲ ಸಂದ ಕರಿತೈತೆ ಇವಾಗ ಓ ಕಣಜ್ಜಿ ಬೂಸ ಗೀಸ ಹಿಂಡಿ ಎಲ್ಲ ಆಗ್ತಾ ಇವನಲ್ಲ ಸಂದಕ್ಕೆ ಏನೇ ಕರಿತೈತೆ ಏನಜ್ಜಿ ಇಸ್ಯಾ ಅದೇ ಕಣವ ನೀನು ನಿನ್ನ ಗಂಡ ಡೈವರ್ಸ್ ಮಾಡ್ಕೊಂಬಿಟ್ಟಿದ್ದೀರಲ್ಲ ಇಬ್ರುನು ಅದಕ್ಕೆ ನೀನು ಡೈವರ್ಸು ಮಾಡ್ಕೊಂಬಿಟ್ಟು ದೂರ ಆಗೋಗ್ಬಿಟ್ಟಿದ್ದೀರ ಹೆಂಗೋ ಇವಾಗ ಪರವಾಗಿಲ್ಲ ನೀನು ಒಳ್ಳೆಳಾಗೋಗ್ಬಿಟ್ಟಿದ್ದೀಗ ಅದಕ್ಕೇನೆ ಇನ್ನೊಂದು ಕಿತ ನನ್ನ ಮೊಮ್ಮಗಂಗೂ ನಿಂಗೂ ಮದುವೆ ಮಾಡನಿ ಅಂತ ನಾವು ನಿರ್ಧಾರ ಮಾಡ್ಕೊಂಡ್ವಿ ಅದಕ್ಕೇನೆಯ ನಿನ್ನೊಂದು ಮಾತು ಕೇಳನಿ ಅಂತ ಬಂದೆ ಈಗ ನೋಡು ನಿಮ್ಮ ಅಮ್ಮನೂ ಹ್ಞೂ ಅಂತ ಹೇಳ್ತು ನನ್ನ ಮೊಮ್ಮಗ ಏನು ಒಪ್ಕೊಂತಾನೆ ಅಂತ ಅನ್ನಿಸ್ತದೆ ಇನ್ನೂ ನನ್ನ ಮೊಮ್ಮಗೂ ಏನೂ ಕೇಳಿಲ್ಲ ಒಂದ್ಸಲ ಹಂಗೆ ಅಂದಿದ್ದೆ ಹ್ಞೂ ಅಂತ ಅಂದಿದ್ದ ಅದಕ್ಕೇನೆಯ ನಿನ್ನ ಕೇಳನಿ ಅಂತ ಹೇಳ್ಬಿಟ್ಟು ಬಂದೆ ಏನು ಹೇಳ್ತೀಯವ ನೀನು ಏನು ಹೇಳ್ತಿದ್ದೀರ ಅಜ್ಜಿ ನಾನು ಇವಾಗ ನಿಮ್ಮ ಮೊಮ್ಮಗನ್ನ ಮದುವೆ ಮಾಡ್ಕೋಬೇಕಾ ಇನ್ನೊಂದ್ಸಲ ಸಾಧ್ಯನೇ ಇಲ್ಲ ನಾನಂತೂ ನಿಮ್ಮ ಮೊಮ್ಮಗನ್ನ ಮತ್ತೆ ಮದುವೆ ಮಾಡ್ಕೊಳಕ್ಕೆ ನಂಗೆ ಯಾವ ಇಷ್ಟನೂ ಇಲ್ಲ ನಾನಂತೂ ಮದುವೆನೂ ಮಾಡ್ಕೊಳಕ್ಕಿಲ್ಲ ದಯವಿಟ್ಟು ಸುಮ್ಮನೆ ಬಿಟ್ಬಿಡಿ ಈ ವಿಷಯನ ಇಲ್ಲಿಗೆ ನೀಯ ನನಗಂತೂ ಇಷ್ಟ ಇಲ್ಲ ಅಷ್ಟೇನೇನಿಯ ಲೇ ಮಗಳೇ ಯಾಕೆ ಹಿಂಗಂತ ಇದೆಯಾ ಮನೆಗೆ ಬಂದಿರೋ ಭಾಗ್ಯಲಕ್ಷ್ಮಿದನ್ನ ಕಾಲಾಗ ಒದಿತಾ ಇದೆಯೇನೆ ನೀನು ಮನಿಯಾಳಿ ಸುಮ್ಕೇನಿಯ ಒಪ್ಕ ನಿನ್ನ ಗಂಡನೇ ತಾನೇ ನೀನೇ ಲವ್ ಮಾಡ್ಬಿಟ್ಟು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಹುಡುಗ ತಾನೆ ಇವಾಗ ಯಾಕೆ ಬೇಡ ಅಂತ ಹೇಳ್ತಿದ್ದೀಗ ಅವನ್ನ ಓಹೋ ಏನೇ ನಿಂದು ದಿಮಾಕು ಸುಮ್ಕೇನಿಯ ಮದುವೆ ಮಾಡ್ಕೊಂಡು ಆರಾಮಾಗಿರೋದು ಕಲ್ತ್ಕ ಅದು ಬಿಟ್ಬಿಟ್ಟು ಈ ಅವತಾರಗಳೆಲ್ಲ ಮಾಡಬೇಡ ನೋಡಮಿ ನಾನು ಎಷ್ಟು ದಿನ ಬದುಕಿರ್ತೀನೋ ಸಾಯ್ತೀನೋ ಗೊತ್ತಿಲ್ಲ ನೀನು ಒಬ್ಬಳೇ ಒಂಟಿಯಾಗಿ ಹೋಗ್ಬಿಡ್ತೀಗ ಅಷ್ಟೇ ಏನಿಯ ನನ್ನ ಮಾತು ಕೇಳಿ ಸುಮ್ಕೇನಿಯ ಅವನ್ನ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಕಲಿ ಅಮ್ಮ ಯಾರು ಏನು ಹೇಳಿದ್ರು ಯಾರು ಏನು ಮಾಡಿದ್ರು ನಾನಂತೂ ಅವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ನೋಡಮ್ಮ ಅವ್ರೇನೋ ಇನ್ನೊಂದು ಮದುವೆ ಮಾಡ್ಕೊತೀನಿ ಇನ್ನೊಂದು ಹುಡುಗಿನ ಹುಡುಕ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ನೆಮ್ಮದಿಯಾಗಿ ಹುಡುಗಿನ ಹುಡುಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರಲಿ ನೋಡಮ್ಮ ನನಗೆ ಅದ್ರ ಮ್ಯಾಲೆಲ್ಲ ಇವಾಗ ಇಂಟ್ರೆಸ್ಟು ಇಲ್ಲ ಇಷ್ಟನೂ ಇಲ್ಲ ನಾನಂತೂ ನನ್ನ ಮಾಜಿ ಗಂಡನ ಮತ್ತೆ ಮದುವೆ ಮಾಡ್ಕೊಳ್ಳೋ ಯಾವ ಆಸೆನೂ ಇಲ್ಲ ಯಾವ ಇಷ್ಟನೂ ಇಲ್ಲ ಅಮ್ಮ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಏನಿಯ ಬಿಟ್ಬಿಡು ನನಗಿಷ್ಟ ಇಲ್ಲ ಅಂದರೆ ನನಗಿಷ್ಟ ಇಲ್ಲ ಅಷ್ಟೇ ಏನಿಯ ಈ ವಿಷಯದಾಗೆ ಯಾರೂ ಬಲವಂತನ ಮಾಡಬೇಡಿ ಅಯ್ಯೋ 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 ಇರೋ ಲೆಕ್ಕ ನನ್ನ ಮೊಮ್ಮಗ ನಿನ್ನ ರಿಜೆಕ್ಟ್ ಮಾಡಬೇಕು ಅಂಥದ್ರಾಗೆ ನನ್ನ ಮೊಮ್ಮಗನೇ ನೋಡೋಣ ಅಂತ ಹೇಳ್ತಾವನಿ ಅಂಥದ್ರಾಗ ನೀನು ಬಂದ್ಬಿಟ್ಟು ನೀನೇನಿಯಾ ಇಷ್ಟ ಇಲ್ಲ ನಿಮ್ಮ ಅಮ್ಮಗ ಅಂತ ರಿಜೆಕ್ಟ್ ಮಾಡ್ತಿದ್ದೀಗ ಅಂತಂದರೆ ಯೋ ನಮ್ಮ ಮೀಸ್ಯಾ ಯೋನ್ ತಲೆಗಿಲೆ ಕೆಟ್ಬಿಟ್ಟೋಯ್ತೋ ಏನು ನಿನಗೆ ಓಹೋ ಪರವಾಗಿಲ್ಲ ನೀನು ನೋಡಮ್ಮಿ ಏನಾಯ್ತದೆ ಸುಮ್ಕೇನಿಯ ಮದುವೆ ಮಾಡ್ಕೊಳ್ಳೋದು ಕಲಿ ನನ್ನ ಮೊಮ್ಮಗ ಒಪ್ಕೊಂಡ್ರದೇನಿಯಾ ಹೆಚ್ಚು ನೀನು ಎಷ್ಟು ತೆಪ್ಪುಗಳು ಮಾಡಿದ್ರು ನೋಡು ಹೆಂಗೋನ್ವೇ ಒಪ್ಕೊಂಡವ್ನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೊಳ್ಳೋದು ಕಲಿ ಅಷ್ಟೇನೇನಿಯ
ಅಮ್ಮ ಹಾಲಿನ ಕ್ಯಾನ್ ಎಲ್ಲೈತೆ ಒಳಗಡೆ ಐತಾ ನಾನೇ ತಕೊಂಬಿಟ್ಟು ಹಾಲು ಕರಿತೀನಿ ನೀವು ಅದೇನೋ ಮಾತಾಡ್ಕೊಳ್ಳಿ ದಯವಿಟ್ಟು ನನ್ನ ವಿಷಯ ಮಾತ್ರ ಮಾತಾಡ್ಕೋಬೇಡಿ ಯಾಕಂದ್ರೆ ನಾನು ಯಾರು ಮಾತಾಡಿದ್ರು ಯಾರು ಬಿಟ್ರು ನಾನಂತೂ ಹೇಳಿದ್ನಲ್ಲ ಮದುವೆ ಅಂತೂ ಮಾಡ್ಕೊಳಕ್ಕಿಲ್ಲ ನಂದು ಇದೇನೇನಿಯ ಕೊನೇ ತೀರ್ಮಾನ ಯಾರು ನೀವು ಎಷ್ಟು ಬಲವಂತ ಮಾಡಿ ಏನು ಮಾಡಿದ್ರು ನಾನು ಮದುವೆಗಂತೂ ಒಪ್ಕೊಳಕ್ಕಿಲ್ಲ ನನ್ನ ಜೀವನ ನಾನು ನೋಡ್ಕೊತೀನಿ ಹಸು ಮೇಯ್ಸ್ತೀನೋ ಕೂಲಿ ಮಾಡ್ತೀನೋ ನಾಲಿ ಮಾಡ್ತೀನೋ ಏನೋ ಗೊತ್ತಿಲ್ಲ ನನ್ನ ಜೀವನ ನಾನು ನೋಡ್ಕೊತೀನಿ ಏನೇ ಕಮ್ಲಿ ಮನೆ ಸಿಕ್ತು ಅರ್ಧ ಎಕರೆ ಜಮೀನ್ ಸಿಕ್ತು ಹೊಸ ಸಿಕ್ತು ಅಂತ ಹೇಳ್ಬಿಟ್ಟು ದಿಮಾಕು ಶಾನೆ ಆಗೋಗ್ಬಿಟ್ಟಿದ್ದಂಗೈತೆ ನಿನ್ಗೆ ಯಾಕೆ ಮನೆ ಸಿಕ್ತು ಅಂತನಾ ಇನ್ ಯಾಕೆ ಬೇಕು ಬ್ಯಾರೆ ಸವಾಸ ಬಿಡು ನನಗಂತೂ ಮನೆ ಸಿಕ್ತಲ್ಲ ಆರಾಮಾಗಿರ್ಬೋದು ಅಂತನಾ ಏನು ನನಗೆ ಗೊತ್ತು ಬಾ ನೀನು ಇದೇ ವಿಷಯಕ್ಕೆ ಏನಿಯ ನೀನು ನನ್ನ ಮೊಮ್ಮಗನ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ತಾ ಇದೀಯ ಅಂತ ಇಲ್ಲ ಇನ್ನೊಬ್ನು ಯಾವನ ನೋಡ್ಕೊಂಡ್ಬಿಟ್ಟೋ ಏನು ಅದನ್ನು ಮಾಡಿತ್ತೀಗ ಬಿಡು ಮಾಡಿದ್ರೆ ಅಮ್ಮ ಹಾಲು ಕರಿಯಕ್ಕೆ ನಂಗೆ ಟೇಮ್ ಆಯ್ತದೆ ನಾನು ಹಾಲಿನ ಕೆನೆ ಎತ್ಕೊಂಡೋಗಿ ಹಾಲು ಕರಿತಿತ್ತೀನಿ ಸರಿನೇ ಇದೇನು ನಿನ್ ಮಗಳು ಹಿಂಗೆ ಹೇಳ್ಕೊಂಡು ಹೋಯ್ತಾವಳಲ್ಲ ಇವಳಿಗೆ ಏನೋ ಒಂಚೂರು ಭಯ ಗಿಯ ಅನ್ನೋದು ಏನೂ ಇಲ್ವಲ್ಲ ಹೆಂಗ್ ಮಾತಾಡ್ತಾವಳು ನೋಡಿದ್ರಾ ಅಬ್ಬಬ್ಬಬ್ಬಬ್ಬ ಯಾವ ದೌಲತ್ತು ಯಾವ ದುರಂಕಾರ ಏನು ಮನೆ ಸಿಕ್ಬಿಟ್ಟೈತೆ ಅಂತ ದೌಲತ್ತಾ ಇಲ್ಲ ಅರ್ಧ ಎಕರೆ ಜಮೀನು ಸಿಕ್ಬಿಟ್ಟೈತೆ ಅಂತ ದೌಲತ್ತಾ ಪರವಾಗಿಲ್ಲ ನಿಮ್ಮ ಮಗಳು ನಾನೇನೋ ಖುಷಿಯಾಗಿ ಒಪ್ಕೋತಾಳೆ ಅಂತ ಬಂದ್ರೆ ಯಾವ ದಿಮಾಗ್ ತೋರಿಸ್ತಾವಳು ನೋಡು ನನ್ನ ಮೊಮ್ಮಗುನೇನಿಯ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದೇ ಏನು ಗೊತ್ತಿಲ್ದಿದ್ದಾಗಿದ್ರೆ ಬರೋಳು ಇವಾಗ ಏನೋ ಸಿಕ್ಬಿಟ್ಟೈತಲ್ಲ ಐಶ್ವರ್ಯ ಸಿಗ್ದಂಗೆ ಆಗೋಗ್ಬಿಟ್ಟೈತೆ ನಿನ್ನ ಮಗಳಿಗೆ ನೋಡಿ ನನ್ನ ಮಗಳು ಹಿಂಗೆಲ್ಲನೂ ಬ್ಯಾಡ ಅಂತಾಳೆ ಅಂತ ಹೇಳ್ಬಿಟ್ಟು ಕನ್ಸು ಅನ್ಕೊಂಡಿರ್ಲಿಲ್ಲ ಆದರೆ ಯಾಕೆ ಇದ್ದಕ್ಕಿದ್ದಂಗೆನೇನಿಯ ಬ್ಯಾಡ ಅಂತ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಯ್ತಿಲ್ಲ ನಾನೇ ಕುಂತ್ಕೊಂಡು ನನ್ನ ಮಗಳು ತಾಗ ಮಾತಾಡ್ಕೊಂಡು ಈಗ ಕೇಳ್ತೀನಿ ಅಲ್ಲ ಮನೆಗಿನೇ ಹೊಲ ಸಿಕ್ಕಿರೋದಕ್ಕೆ ನನ್ನ ಮಗಳು ಬ್ಯಾಡ ಅಂತವಳು ಇಲ್ಲ ಏನು ಗೊತ್ತಿಲ್ಲ ನನಗೂ ನನ್ನ ಮಗಳನ್ನ ಮದುವೆ ಹೆಣ್ಣಾಗಿ ನೋಡಬೇಕು ನನ್ನ ಮಗಳು ಗಂಡನ ಜೊತೆ ಚೆನ್ನಾಗಿರೋದು ನೋಡಬೇಕು ಅಂತ ನನಗೂ ಆಸೆ ಐತೆ ಕಣಕ್ಕ ಒಂದು ಸ್ವಲ್ಪ ದಿನ ಟೈಮ್ ಕೊಡು ನನ್ನ ಮಗಳು ತಾಗ ನಾನು ಮಾತಾಡ್ತೀನಿ ಏನು ಮಾತಾಡ್ತೀಯೋ ಏನು ಬಿಡ್ತೀಯೋ ನಾಕಾಣೆ ಆದರೆ ಕಮಲಿಂದ ಈ ಥರ ಅನ್ಕೊಂಡಿರಲಿಲ್ಲ ನಾನು ಹಿಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಅಬ್ಬಬ್ಬಬ್ಬ 2 ಕಾಸು ದುಡಿಯೋ ಹೆಣ್ಮಕ್ಳಿಗೆ ಅದೇನು ಆಡಿಸ್ತದೋ ತಲೆ ನಿಲ್ಲಕ್ಕಿಲ್ಲ ಇಲ್ಲಾಂದರೆ ತಗ್ಗಿ ನಡೀತಾರೆ 4 ಕಾಸು ಕೈಯಾಗ ಆಡಿದು ಆಗಲೇ ಶುರುವಾಯ್ತದೆ ಅಕ್ಕ ಏನೋ ಬೇಜಾರಾಗಿ ಮಾತಾಡಿತಾಳೆ ಒಂದು 2 ದಿನ ಟೇಮ್ ಕೊಡಿ ನಾನು ಮಾತಾಡ್ತೀನಿ ನನ್ನ ಮಗಳ ಹತ್ರ ಕುಂತ್ಕೊಂಡು ನೀವೇನು ಬೇಜಾರು ಮಾಡಬೇಡಿ ಅವಳನ್ನು ವ್ಯವಸ್ಥೆಗೆ ಹಾಲು ಕರಿಬೇಕಲ್ಲ ಡೈರಿಗೆ ಹಾಕ್ಬೇಕಲ್ಲ ಅದು ಬೇರೆ 10 ಲೀಟ್ರ್ ಕರೀತದಲ್ಲ ಇನ್ನೇನು ಡೈರಿಗೆ ಟೇಮ್ ಆಯ್ತದೆ ಅಂತ ಸರ್ ನಾವು ಹೊಂಟೋಗ್ಬಿಟ್ಲು ನಾನು ಮಾತಾಡ್ತೀನಿ ಬಿಡಿ ಏನು ದಿಮಾಕೋ ನಿಮ್ಗೆ ಹೆಂಗೆ ಅನ್ನಿಸ್ತದ ಹಂಗೆ ಮಾಡಿ ಈ ಕಮ್ಲಿ ಯಾಕೆ ಹಿಂಗೆ ಮಾಡ್ತಾವಳೆ ಅವಾಗೆಲ್ಲನೂ ಹಂಗೆ ಹಿಂಗೆ ಅಂತ ಕೈ ಕಾಲು ಹಿಡ್ಕೊಂಡು ಮದುವೆಗೆ ಅಂತೇಳ್ಬಿಟ್ಟು ಬೇಡ್ಕೊಂತ ಇದ್ಲು ಇವಾಗ ನೋಡಿದ್ರೆ ಹಂಗೆ ಹಿಂಗೆ ಬ್ಯಾಡ ಅಂತೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟವಳಲ್ಲ ಇವಳಿಗೆ ಏನಾಯ್ತು ಅಂತಲೇ ಅರ್ಥ ಆಯ್ತಿಲ್ವಲ್ಲ ತಡಿ ನಾನೇ ಕೇಳಿ ವಿಚಾರಿಸ್ತೀನಿ